ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಬುರ್ಲೆಬಲ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮಕ್ಕಳು ಶಾಲೆಯಲ್ಲಿ ಓದುತ್ತಿದ್ದಾರಾ? ಅಥವಾ ನೀವು IIT, IIM, UG, PG ಹಾಗೂ MBBS ಹಾಗೂ ಇನ್ನಿತರ ಡಿಗ್ರಿಗಳಲ್ಲಿ ಓದುತ್ತಿದ್ದೀರಾ? ಹಾಗಾದರೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಕೊನೆಯವರೆಗೆ ನೋಡಿ. ಏಕೆಂದರೆ SBI ಪ್ಲಾಟಿನಮ್ ಆಶಾ ಸ್ಕಾಲರ್ಶಿಪ್ 2026-27 ಅಡಿಯಲ್ಲಿ ಅರ್ಹ ವಿದ್ಯಾರ್ಥಿಗಳಿಗೆ 15,000ದಿಂದ 15 ಲಕ್ಷದವರೆಗೆ ನಿಮಗೆ ಸ್ಕಾಲರ್ಶಿಪ್ ಸಿಗುವ ಅವಕಾಶ ಇದೆ. ಒಂದು ಒಳ್ಳೆಯ ಅಪಾರ್ಚುನಿಟಿಯನ್ನು SBI ನವರು ದೊರಕಿಸಿಕೊಡ್ತಿದ್ದಾರೋ ಅದು ಯಾರಿಗೆ? ವಿದ್ಯಾರ್ಥಿಗಳಿಗೆ. ಬನ್ನಿ ನೋಡೋಣ. ಹಾಗೂ ಯಾರಿಗೆ ಅರ್ಹತೆ ಇದೆ ಮತ್ತು ಯಾವೆಲ್ಲ ದಾಖಲೆಗಳು ಬೇಕು, ಎಷ್ಟು ಸ್ಕಾಲರ್ಶಿಪ್ ಯಾರಿಗೆ ಸಿಗ್ತೈತಿ, ಮತ್ತು ಇದು ಹೆಂಗೆ ಅಪ್ಲೈ ಮಾಡ್ಬೋದು, ಮತ್ತು ಇದಕ್ಕೆ ಕೊನೆಯ ದಿನಾಂಕ ಯಾವುದು ಐತಿ ಅಂಥೇಳಿ ಕಂಟಿನ್ಯೂ ಆಗಿ ನೋಡೋಣ ಬನ್ನಿ. ಹಾಗೂ ಇದು ಇನ್ನೊಂದು ಸಲ ನಿಮಗೆ ಹೇಳ್ತಿದ್ದೀನಿ, 15,000 ಅಲ್ಲ, ಅರ್ಹತೆ ಇದ್ದರೆ 15 ಲಕ್ಷ ಸಹ ಸ್ಕಾಲರ್ಶಿಪ್ ನೀವು ಪಡೆದುಕೊಳ್ಳಬಹುದು. ಮತ್ತು ನೀವು ನಿಮ್ಮ ಮಕ್ಕಳು ಇನ್ನೂ ಓದುತ್ತಿದ್ದರೆ ಈ ವಿಡಿಯೋವನ್ನು ತಪ್ಪದೇ ನೋಡಿ. ಬನ್ನಿ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಇದೊಂದು SBI ಸ್ಕಾಲರ್ಶಿಪ್ ಶಾಲಾ ಮಕ್ಕಳಿಗಾಗಿ ಮಾಡಿದರು. ಬನ್ನಿ ಈ ಥರದ ಯಾರ್ಯಾರಿಗೆ ಎಲಿಜಿಬಿಲಿಟಿ ಐತಿ, ಎಷ್ಟು ಸ್ಕಾಲರ್ಶಿಪ್ ಸಿಗ್ತೈತಿ ನೋಡೋಣ ಬನ್ನಿ. SBI ಸ್ಕಾಲರ್ಶಿಪ್ ಶಾಲಾ ಮಕ್ಕಳಿಗಾಗಿ ಶಾಲಾ ವಿದ್ಯಾರ್ಥಿಗಳು 9th ದಿಂದ 12th ವರೆಗೆ, 9ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಇದ್ದವರಿಗೆ 15,000 ರೂಪಾಯಿ ಸ್ಕಾಲರ್ಶಿಪ್ ಸಿಗತೈತಿ. ನೀವು ಏನಾದರೂ ಪದವಿ ವಿದ್ಯಾರ್ಥಿಗಳಾಗಿದ್ದರೆ, ಪದವಿ ವಿದ್ಯಾರ್ಥಿಗಳಾದರೆ 75,000ವರೆಗೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತದೆ. ಇನ್ನು ಏನಾದರೂ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿದ್ದರೆ, ಸ್ನಾತಕೋತ್ತರ ಪದವಿ ಮಾಡುತ್ತಿದ್ದರೆ ಅವರಿಗೆ 2.5 ಲಕ್ಷದವರೆಗೆ, 2,50,000ವರೆಗೆ ನಿಮಗೆ ಸ್ಕಾಲರ್ಶಿಪ್ ಸಿಗುವ ಅವಕಾಶ ಇದೆ. ಇನ್ನು IIT ವಿದ್ಯಾರ್ಥಿಗಳಾಗಿದ್ದರೆ 2 ಲಕ್ಷದವರೆಗೆ ನಿಮಗೆ ಸ್ಕಾಲರ್ಶಿಪ್ ದೊರೆಯುತ್ತದೆ. ವೈದ್ಯಕೀಯ ವಿದ್ಯಾರ್ಥಿಗಳು MBBS ಆಗಿದ್ದರೆ 4.5 ಲಕ್ಷದವರೆಗೆ ನಿಮಗೆ ಸ್ಕಾಲರ್ಶಿಪ್ ದೊರೆಯುವ ಅವಕಾಶ ಇದೆ. IIM ವಿದ್ಯಾರ್ಥಿಗಳು MBA ವಿದ್ಯಾರ್ಥಿಗಳಾಗಿದ್ದರೆ 5 ಲಕ್ಷದವರೆಗೆ ನಿಮಗೆ ದೊರೆಯುವ ಅವಕಾಶವಿದೆ. ಮತ್ತು ವಿದೇಶಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು, ಇನ್ನು ವಿದೇಶಿ ವ್ಯಾಸಂಗದಲ್ಲಿ ನೀವು ವಿದ್ಯಾರ್ಥಿಗಳು ಏನಾದರೂ ಸ್ಟಡಿ ಮಾಡ್ತಾ ಇದ್ದರೆ 15 ಲಕ್ಷದವರೆಗೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೈತಿ. ವಿದೇಶಿ ವ್ಯಾಸಂಗ ಅಂದ್ರೆ ಬೇರೆ ಕಂಟ್ರಿಯಲ್ಲಿ ಹೋಗಿಬಿಟ್ಟು ಯಾವುದಾದ್ರೂ ಯೂನಿವರ್ಸಿಟಿಯಲ್ಲಿ ಹೋದರೆ ನಿಮಗೆ ಸ್ಕಾಲರ್ಶಿಪ್ ದೊರೆಯಲ್ಲ. ಅದು QS ಟಾಪ್ 200 ವಿಶ್ವವಿದ್ಯಾಲಯ PG ಅಥವಾ ಅದಕ್ಕಿಂತ ಹೆಚ್ಚಿನ ಕೋರ್ಸ್ ಆಗಿದ್ದರೆ, ನಿಮ್ಮ ಆದಾಯ 6 ಲಕ್ಷದ ಒಳಗಿದ್ದರೆ ಮಾತ್ರ ಎಲಿಜಿಬಿಲಿಟಿ ಇದಕ್ಕೆ 15 ಲಕ್ಷ ಸ್ಕಾಲರ್ಶಿಪ್ಗೆ. ಬನ್ನಿ ಇದಕ್ಕೆ ಅರ್ಹತೆಗಳೇನು, ಯಾವ ವಿದ್ಯಾರ್ಥಿ ಅಪ್ಲೈ ಮಾಡ್ಬೋದು? ಕಳೆದ ವರ್ಷ ಅಂದರೆ ಹಿಂದಿನ ವರ್ಷದಲ್ಲಿ ಪ್ರಿವಿಯಸ್ ಇಯರ್ ನಿಮ್ಮ ವರ್ಷದ ಪರೀಕ್ಷೆಯಲ್ಲಿ 75% ಅಂಕಗಳನ್ನು ಪಡೆದಿರಬೇಕು. ಅದು SC ST ವಿದ್ಯಾರ್ಥಿಗಳಾದರೆ 10% ಡಿಸ್ಕೌಂಟ್ ಕೊಟ್ಟಿದ್ದರು. 67% ಆದರೆ ಸಾಕು. 67.5% ಇದ್ದರೆ SC ST ವಿದ್ಯಾರ್ಥಿಗಳು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಜನರಲ್ ಕ್ಯಾಟಗರಿ ಅದರ್ಸ್ದವರಿಗೆ 75% ಮಿನಿಮಮ್ ಪಡೆದಿರಬೇಕಂತ ಹೇಳಿದರು. ಕುಟುಂಬದ ಆದಾಯ ವಾರ್ಷಿಕವಾಗಿ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಕಾಲೇಜು PG, UG, IIT, IIM, MBBS ವಿದ್ಯಾರ್ಥಿಗಳು ಮತ್ತು ವಿದೇಶಿ ವ್ಯಾಸಂಗ ಮಾಡುವವರ ಕುಟುಂಬದ ಆದಾಯ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಈ ಸ್ಕಾಲರ್ಶಿಪ್ ಯಾರು ಪಡಿತಿರಲ್ಲ ಅವರ ವರ್ಷದ ಆದಾಯ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಮತ್ತು ಶಾಲಾ ವಿದ್ಯಾರ್ಥಿಗಳಾದರೆ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಇನ್ನು ಮಹಿಳೆಯರಿಗೆ ಒಂದು ಮೀಸಲಾತಿ ಹೇಳಿದರು. ಈ ಸ್ಕಾಲರ್ಶಿಪ್ನಲ್ಲಿ ಒಟ್ಟು ಸೀಟುಗಳ ಪೈಕಿ 50% ಸೀಟ್ಗಳನ್ನು ವಿದ್ಯಾರ್ಥಿನಿಯರಿಗೆ ಮೀಸಲಿಡಲಾಗಿದೆ. ಫಿಮೇಲ್ ಸ್ಟೂಡೆಂಟ್ಸ್, ಮಹಿಳಾ ವಿದ್ಯಾರ್ಥಿಗೆ ಇದನ್ನು ಮೀಸಲಿಡಲಾಗಿದೆ. ಎಷ್ಟು? 50% ಸೀಟ್ ಮೀಸಲಿಡ್ತಾರೋ ಸ್ಕಾಲರ್ಶಿಪ್ದಲ್ಲಿ. ಇನ್ನು SBI ವಿದ್ಯಾರ್ಥಿಯ ಹೆಸರಿನಲ್ಲಿ ಕಡ್ಡಾಯವಾಗಿ ಬ್ಯಾಂಕ್ ಖಾತೆ ಇರಬೇಕು. SBI ಖಾತೆ ಇದ್ದರೆ ನೇರವಾಗಿ ಜಮೆಯಾಗಲು ಅನುಕೂಲವಾಗುತ್ತದೆ. ನೀವು ಬೇರೆ ಬ್ಯಾಂಕ್ಗಳಲ್ಲಿ ನಿಮ್ಮ ಅಕೌಂಟ್ ಇದ್ರೂ ನಡೀತೈತಿ, ಆದರೆ SBIನಲ್ಲಿನೇ ನಿಮ್ಮದು ಅಕೌಂಟ್ ಇದ್ದರೆ ಡೈರೆಕ್ಟ್ ಜಮಾ ಆಗೋದಕ್ಕೆ ಸ್ವಲ್ಪ ಅನುಕೂಲವಾಗ್ತೈತಿ ಅಂತ ಹೇಳಿದ್ದಾರೆ ನೋಡ್ರಿ. ಇನ್ನು ಇದಕ್ಕೆ ಬೇಕಾಗುವ ದಾಖಲೆಗಳು ಏನು, ಯಾವೆಲ್ಲ ದಾಖಲೆಗಳು ಬೇಕು? ಅರ್ಜಿ ಸಲ್ಲಿಸಾಕ ಇವೆಲ್ಲ ಕೆಳಗಿನ ಏನು ತೋರಿಸಿದೀವಲ್ಲ ಸಾಫ್ಟ್ ಕಾಪಿಗಳನ್ನು ರೆಡಿ ಮಾಡಿ ಇಟ್ಟುಕೊಳ್ಳ್ರಿ.
ಅಂದ್ರೆ ಕಳೆದ ವರ್ಷದಲ್ಲಿ ನೀವು ಪಡೆದಿರತಕ್ಕಂಥ ಮಾರ್ಕ್ಸ್ ಶೀಟ್ ಮತ್ತು ಗುರುತಿನ ಚೀಟಿಯಾಗಿ ಆಧಾರ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಅಳತೆಯ ಒಂದು ಫೋಟೋ, ಪ್ರಸ್ತುತ ಪ್ರವೇಶದ ದಾಖಲೆ, ಅಡ್ಮಿಷನ್ ಲೆಟರ್. ಈಗ ಪ್ರಿವಿಯಸ್ ಇಯರ್ ಈಗ 10th ಪಾಸ್ ಆಗಿದ್ದೀರಿ, ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿರ್ತೀರಿ, 10th ಮಾರ್ಕ್ಸ್ ಕಾರ್ಡ ಮತ್ತು ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದ್ದ ಅಡ್ಮಿಷನ್ ಲೆಟರ್ ಮತ್ತು ನೀವು ಏನು ಕಾಲೇಜ್ ಫೀಸ್ ಕಟ್ಟಿರ್ತೀರಲ್ಲ, ಫೀಸ್ ಲೆಟರ್ಗಳು, ಫೀಸ್ ರಸೀದ್, ಪ್ರಸ್ತುತ ಸಾಲಿನ ಕಾಲೇಜ್ ಫೀ ರಸೀದಿ ಅಂತ ಹೇಳಿದ್ದಾರೆ, ಫೀ ರೆಸಿಪ್ಟ್. ಮತ್ತು ತಹಸೀಲ್ದಾರರಿಂದ ಪಡೆದ ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್. ಇನ್ನು ಕೊನೆಯದಾಗಿ ಜಾತಿ ಪ್ರಮಾಣ ಪತ್ರ, ಕಾಸ್ಟ್ ಸರ್ಟಿಫಿಕೇಟ್. ಯಾರಿಗೆ ಅಪ್ಲೈ ಆಗ್ತೈತಿ ಅವ್ರಿಗೆ ಮಾತ್ರ, ಅನ್ವಯಿಸೋರಿಗೆ ಮಾತ್ರ ಅಂತ ಹೇಳಿದ್ದಾರೆ, ಎಲ್ಲರಿಗೂ ಅಂತ ಏನು ಹೇಳಿಲ್ಲ. ಮ್ಯಾಕ್ಸಿಮಮ್ SC ST ಏನು ಕ್ಯಾಂಡಿಡೇಟ್ ಅದಾರಿಲ್ಲ ಅವರೆಲ್ಲರೂ ಕಾಸ್ಟ್ ಇನ್ಕಮ್ ಕಡ್ಡಾಯವಾಗಿ ತೆಗೆದಿಟ್ಕೊಡ್ರಿ, ಯಾಕಂದ್ರೆ ನಿಮಗೆ ಹೆಲ್ಪ್ ಆಗ್ತೈತಿ. ಅದರ್ ಕ್ಯಾಂಡಿಡೇಟ್ದವ್ರಿಗೆ ಹೆಲ್ಪ್ ಆಗ್ತೈತಿ, ಅಲ್ಲಿ ಕೇಳಿದ್ರಂದ್ರೆ ಅಪ್ಲೈ ಮಾಡಿರಿ. ಹೆಚ್ಚಿನ ಮಾಹಿತಿಗಾಗಿ ಮುಂದೆ ನಾನು ಒಂದು ವೆಬ್ಸೈಟ್ ಲಿಂಕ್ ತೋರಿಸ್ತೀನಿ, ಆ ವೆಬ್ಸೈಟ್ದಲ್ಲಿ ಹೋಗಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಹಾಗೂ ಇನ್ನು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗಿ ಮಾಹಿತಿನೂ ಸಹ ಕೇಳ್ಬೋದು. ಇನ್ನು ಇದಕ್ಕೆ ಆಯ್ಕೆ ಪ್ರಕ್ರಿಯೆ ಹೆಂಗೆ, ಅಪ್ಲಿಕೇಶನ್ ಹಾಕಿರ್ತೀವಿ, ಅಪ್ಲಿಕೇಶನ್ ಹಾಕಿದ ಎಲ್ಲ ಜನರಿಗೆ, ಎಲ್ಲ ಸ್ಟೂಡೆಂಟ್ಸ್ಗೂ ಸಹ ಸ್ಕಾಲರ್ಶಿಪ್ ಸಿಗತೈತೇನಾ ಅಂತ ನೀವು ಕೇಳ್ತೀರಿ. ಆದ್ರೆ ಅಪ್ಲಿಕೇಶನ್ ಹಾಕಿದಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಸಹ ಸ್ಕಾಲರ್ಶಿಪ್ ದೊರೆಯಲ್ಲ. ಯಾಕಪ್ಪ ಅಂದ್ರೆ ಇವರು ಶಾರ್ಟ್ ಲಿಸ್ಟ್ ಅಂತ ಮಾಡ್ತಾರೆ. ಯಾವ ರೀತಿ ಶಾರ್ಟ್ ಲಿಸ್ಟ್ ಮಾಡ್ತಾರೋ, ಫಸ್ಟ್ ನೀವು ಅರ್ಜಿಯನ್ನು ಹಾಕಿರ್ತಿರಲ್ಲ, ಆ ಅರ್ಜಿದಲ್ಲಿ 1ನೇ ಹಂತ 2ನೇ ಹಂತ ಅಂತ ಹಿಂಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಮೊದಲನೇದಾಗಿ ನೀವು ಪಡೆದಿರ್ತಕ್ಕಂಥ ಮಾರ್ಕ್ಸ್ಗಳ ಆಧಾರದ ಮೇಲೆ ಮೊದಲು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಹೈಯೆಸ್ಟ್ ಸ್ಕೋರ್ ಯಾರು ಮಾಡ್ತಿರಲ್ಲ ಅವ್ರು ಒಂದು ಫಿಲ್ಟರ್ ಮಾಡ್ತಾರೆ. ಮೊದಲು ಫಿಲ್ಟರ್ ಆದ ನಂತರದಲ್ಲಿ ಹೈಯೆಸ್ಟ್ ಸ್ಕೋರ್ದಲ್ಲಿ ಅವರ ಆದಾಯಗಳನ್ನು ನೋಡ್ತಾರೆ. ಯಾರ ಆದಾಯ ಕಮ್ಮಿ ಇರ್ತೈತಿ, ಯಾರ ಮಾರ್ಕ್ಸ್ ಜಾಸ್ತಿ ಇರ್ತೈತಿ, ಆ ರೀತಿ ಶಾರ್ಟ್ ಲಿಸ್ಟ್ ಮಾಡ್ಕೋತ ಫಿಲ್ಟರ್ ಮಾಡ್ತಾರೆ. ಇವೆಲ್ಲ ಫಿಲ್ಟರ್ ಆದ ನಂತರದಲ್ಲಿ ಸೆಕೆಂಡ್ ಸ್ಟೇಜ್ದಾಗ ಏನು ಮಾಡ್ತಾರೆ, ಒಂದು ಟೆಲಿಫೋನ್ ಮುಖಾಂತರ ಒಂದು ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಅಂದರೆ ನಿಮ್ಮ ಮಾಹಿತಿ ಕೇಳ್ತಾರೆ, ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಹೇಳಬೇಕಾಗಿರ್ತದೆ. ನೀವು ಯಾರ SBI ಆಶಾ ಸ್ಕಾಲರ್ಶಿಪ್ ನೀವು ಸೆಲೆಕ್ಷನ್ ಆಗಿರ್ತೀರಿ ಅವರಿಗೆ ಒಂದು ಫೋನ್ ಬರ್ತೈತಿ, ಫೋನ್ ಮುಖಾಂತರ ನಿಮ್ಗೆ ಸಂದರ್ಶನ ಮಾಡ್ತಾರೆ. ಅದು ಮಿನಿಮಮ್ ಸಂದರ್ಶನ ಆಗಿರ್ತೈತಿ, ನಿಮ್ಮದು ವೈಯಕ್ತಿಕ ಡೀಟೇಲ್ಸ್ ಹೇಳಬೇಕಾಗಿರ್ತೈತಿ. ಮತ್ತು ಕೊನೆಯದಾಗಿ ನಿಮ್ಮ ಒರಿಜಿನಲ್ ದಾಖಲೆಗಳನ್ನು ಪರಿಶೀಲಿಸಿ ಹಣವನ್ನು ಬ್ಯಾಂಕ್ ಖಾತೆಗೆ ಹಾಕಲಾಗುತ್ತದೆ. ಯಾರು ನಿಮಗೆ ಸೆಲೆಕ್ಷನ್ ಆಗ್ತೀರಿ, ಇಂಟರ್ವ್ಯೂನಲ್ಲಿ ಯಾರು ಪಾಸ್ ಆಗ್ತೀರಿ, ಫೋನ್ ಮೂಲಕ ಇಂಟರ್ವ್ಯೂ ಮಾಡ್ತಾರೋ ಅದರಲ್ಲಿ ಯಾರು ಪಾಸ್ ಆಗ್ತಿರಲ್ಲ, ಕೊನೆಯದಾಗಿ ಒರಿಜಿನಲ್ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ, ಹಣವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕ್ತಾರೆ. ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಯಾವಾಗ ಕೊನೆಯ ದಿನಾಂಕ ಅಂದ್ರೆ ಸೆಪ್ಟೆಂಬರ್ 4ನೇ ತಾರೀಕು, ಅಂದ್ರೆ ಮುಂದಿನ ತಿಂಗಳ 4ನೇ ತಾರೀಕು ಲಾಸ್ಟ್ ಡೇಟ್ ಆಗಿರ್ತೈತಿ. ಲಾಸ್ಟ್ ಡೇಟ್ ತನಕ ಕೊನೆಯ ದಿನಾಂಕವರೆಗೆ ವೇಟ್ ಮಾಡೋಕ್ಕೆ ಹೋಗಬೇಡ್ರಿ, ಸರ್ವರ್ ಬಿಜಿ ಇರ್ತೈತಿ. ಹಿಂದೆ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿರಿ. ಹಾಗೂ ನೀವು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಕಂಪ್ಯೂಟರ್ ಸೆಂಟರ್ಗೆ ಅಥವಾ ನಿಮ್ಮ ಕಂಪ್ಯೂಟರ್ ಕ್ಲಾಸ್ನಲ್ಲಿ ಕಂಪ್ಯೂಟರ್ ಸರ್ ಇರ್ತಾರೆ, ಅವ್ರಿಗೆ ಹೇಳಿ ನೀವು ಅರ್ಜಿನ ಸಲ್ಲಿಸಬಹುದು. SBI ಪ್ಲಾಟಿನಮ್ ಜುಬ್ಲಿ ಆಶಾ ಸ್ಕಾಲರ್ಶಿಪ್ 2026-27 ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಅಧಿಕೃತ ವೆಬ್ಸೈಟ್ ಎಲ್ಲಿ ಐತಪ್ಪ ಅಂದ್ರೆ ಇಲ್ಲಿ ಹೇಳಿದೆವು ನೋಡ್ರಿ, sbi.co.in /SBI ಫೌಂಡೇಶನ್ SBI ಪ್ಲಾಟಿನಮ್ ಜುಬ್ಲಿ ಆಶಾ ಸ್ಕಾಲರ್ಶಿಪ್ ಅಂತ ಹೇಳಿ ಸರ್ಚ್ ಮಾಡಿರಿ. ಅಲ್ಲಿ ನಿಮ್ಗೊಂದು ಐಕಾನ್ ಸಿಗ್ತೈತೆ, ಐಕಾನ್ ಕ್ಲಿಕ್ ಮಾಡಿರಿ. ಯಾವುದೇ ಇದಕ್ಕೆ ಮಧ್ಯವರ್ತಿಗಳು ಇಲ್ಲ, ನೇರವಾಗಿ ಅರ್ಜಿ ಸಲ್ಲಿಸ್ರಿ. ಮತ್ತು ಇದಕ್ಕೆ ಯಾವುದೇ ರೀತಿಯಿಂದ ಫೀಸ್ ಇರೋದಿಲ್ಲ, ಫ್ರೀ ಆಫ್ ಕಾಸ್ಟ್ ಇರ್ತೈತಿ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 4 ಅನ್ನೋದು ಮರಿಬೇಡ್ರಿ. ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗಿ ಅರ್ಜಿ ಸಲ್ಲಿಸಿರಿ. ಇದೇ ರೀತಿ ಇಂತಹ ಇನ್ನಷ್ಟು ಮಾಹಿತಿಗಳನ್ನು ನನ್ನ ಚಾನಲ್ನಲ್ಲಿ ನಿಮಗಾಗಿ ತೊಗೊಂಡು ಬರ್ತಾ ಇರ್ತೀನಿ. ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಸರ್ಕಾರಿ ನೌಕರಿ ಹಾಗೂ ಇಂತಹ ಸ್ಕಾಲರ್ಶಿಪ್ ಮಾಹಿತಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಇಂತಿ ನಿಮ್ಮ ಬುರ್ಲಿ ಬುಲ್ಸ್ ಅಕಾಡೆಮಿ ಮೆಂಟರ್ ಸಿದ್ದು ಸರ್. ಧನ್ಯವಾದಗಳು.